ನಟ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ ದುಷ್ಕರ್ಮಿಯ ಅರೆಸ್ಟ್ ಆಗಿದೆ. 30 ಗಂಟೆಗಳ ಬಳಿಕ ಈಗ ಪೊಲೀಸರ ಕಾರ್ಯಾಚರಣೆಯಲ್ಲಿ ಆರೋಪಿ ಅಂಧರಾಗಿದ್ದಾನೆ. 6 ಬಾರಿ ಚಾಕು ಇರಿದವನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈಗ ಆರೋಪಿ ಸಿಕ್ಕಾಕೊಂಡಿದ್ದಾನೆ. ಅಪಾರ್ಟ್ಮೆಂಟ್ನ ಸಿಸಿಟಿವಿ ದೃಶ್ಯವನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಬಾಂದ್ರಾ ಸ್ಟೇಷನ್ನಲ್ಲಿ ಆರೋಪಿಯನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸರು. ಮಧ್ಯರಾತ್ರಿ ಸೈಫ್ ಅಲಿ ಖಾನ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಟನ ಮೇಲೆ ದಾಳಿ ಮಾಡಿದ್ಯಾಕೆ, ದಾಳಿ ಹಿಂದಿರೋದು ಯಾರು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಾ ಆಂಗಲ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು. ದುಷ್ಕರ್ಮಿಯ ಹಿನ್ನೆಲೆ ಏನು, ಎಲ್ಲಿಂದ ಬಂದಿದ್ದು ಆತ, ಚಾಕು ತಗೊಂಡಿದ್ದೆಲ್ಲಿ, ನಟನ ಮೇಲೆ ಏನಾದ್ರೂ ಹಿಂದೆ ದ್ವೇಷವಿತ್ತ, ಆ ದ್ವೇಷವನ್ನೇ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ನಾ, ಅಥವಾ ಬೇರೆ ಯಾವುದಾದ್ರೂ ಗ್ಯಾಂಗ್ನ ಲಿಂಕ್ ನಂಟು ಈತನಿಗಿದೆಯಾ, ಲಾಕ್ ಆಗಿರೋ ದುಷ್ಕರ್ಮಿಗೆ, ಇವೆಲ್ಲ ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ ಬಾಂದ್ರಾ ಸ್ಟೇಷನ್ನ ಪೊಲೀಸರು. ಕ್ರೈಮ್ ಪೊಲೀಸರು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯುವ ಮುನ್ನ ಈ ರೀತಿ ಸಭೆ ನಡೆಸ್ತಾ ಇದ್ದಾರೆ ಕ್ರೈಮ್ ಪೊಲೀಸರು. ಆ ಸಭೆಯಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜಂಟಿ ಪೊಲೀಸ್ ಆಯುಕ್ತ ಲಕ್ಷ್ಮೀ ಗೌತಮ್ ನೇತೃತ್ವದಲ್ಲಿ ಪೊಲೀಸರು ಸಭೆ ಸೇರಿರೋದು. ಆತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೈಫ್ ಅಲಿ ಖಾನ್ ಅಂತ ಬಂದಾಗ ಒಂದು ರೀತಿ ರಾಜ ವಂಶಸ್ಥರಿಗೆ ಸೇರಿದಂಥವನು, ಜೊತೆಗೆ ಅವರ ಕೋಟಿ ಕೋಟಿ ಆಸ್ತಿ ಇದೆ. ಈ 10 ಎಕರೆಲಿರುವಂಥ ಬಂಗ್ಲೆಗೆ ಆತ ಎಂಟ್ರಿ ಕೊಟ್ಟಿದ್ದು ಹೇಗೆ ಆರೋಪಿ? ಮನೆಯೊಳಗಿರೋರು ಯಾರಾದರೂ ಈತನಿಗೆ ಪರಿಚಯನ? ಅವ್ರ ಸಹಾಯ ಪಡ್ಕೊಂಡು ಒಳಗೆ ಬಂದ? ಈತ ಚಾಕು ಖರೀದಿಸಿದ್ದೆಲ್ಲಿ? ಯಾವ ದ್ವೇಷಕ್ಕೋಸ್ಕರ ಈ ರೀತಿ ಮಾಡ್ದ? ದುಡ್ಡಿಗೋಸ್ಕರ ಮಾಡಿದ್ನ? ಕಾರಣಗಳೇನು? ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಕೇಳ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಆಶ್ಚರ್ಯ ಆಗುವಂಥದ್ದು, ಅನುಮಾನ ಆಗುವಂಥದ್ದು ಅಂದರೆ ಇದೆ. ಸೈಫ್ ಅಲಿ ಖಾನ್ ಅವರ ಆ ದೊಡ್ಡ ಬಂಗ್ಲೆ, ಹೈ ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾಗಳಿರುತ್ತೆ. ಹಾಗಿದ್ರೂ ಕೂಡ ಈ ಆರೋಪಿ ನುಗ್ಗಿದ್ದು ಹೇಗೆ ಅವ್ರ ಮನೆಗೆ? CCTVಯಲ್ಲಿ ಸದ್ಯಕ್ಕೆ ರೆಕಾರ್ಡ್ ಆಗಿರುವಂತಹ ದೃಶ್ಯವನ್ನು ಆಧಾರವಾಗಿಟ್ಕೊಂಡು ಪೊಲೀಸರಿಗೆ ಆತನನ್ನ ಪತ್ತೆ ಹಚ್ಚಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಇನ್ನೇನು ವೈದ್ಯಕೀಯ ಪರೀಕ್ಷೆಗೂ ಒಳಪಡಿಸ್ತಾರೆ. ಅದಾದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನಂತರದಲ್ಲಿ ಆತ ಏನು ಉತ್ತರ ಕೊಡ್ತಾನೆ, ಅದೇ ಸದ್ಯಕ್ಕಿರುವಂತಹ ಕುತೂಹಲ. ಸೈಫ್ ಅಲಿ ಖಾನ್ ಅವರಿಗೆ 6 ಬಾರಿ ಚಾಕುವಿನಿಂದ ಇರಿದಿರೋದು. ಮಧ್ಯರಾತ್ರಿ 2:30 ಅಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಪಿ ಏನು ಮಾತನಾಡ್ಬೋದು, ಏನು ಹೇಳಿಕೆ ಕೊಡಬಹುದು, ಇದ್ರ ಹಿಂದೆ ಯಾರು ಕೈವಾಡ ಇದೆ? ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುವಂತಹ 10 ಎಕರೆಲಿರುವಂಥ ಆ ಬಂಗ್ಲೆ ಏನಿದೆ, ಅಲ್ಲಿಗೆ ಆತ ಎಂಟ್ರಿ ಕೊಟ್ಟಿದ್ದು ಹೇಗೆ? ಎಲ್ಲೆಲ್ಲಿ ಏನೇನು ಡೋರ್ ಇದೆ, ಮತ್ತು ಈ ಫೈರ್ ಎಕ್ಸಿಟ್ ಎಲ್ಲಿದೆ, ಅದೆಲ್ಲವೂ ಗೊತ್ತಾಗಿದ್ದು ಹೇಗೆ ಆತನಿಗೆ? ಇದಕ್ಕೂ ಮುಂಚೆ ಏನಾದರೂ ಆತ ಬಂದಿದ್ನಾ, ನೋಡ್ಕೊಂಡು ಹೋಗಿದ್ನಾ? ಅಲ್ಲಿ ಮನೇಲಿ ಕೆಲಸ ಮಾಡ್ತಾ ಇರುವಂಥವ್ರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾರಿಗಾದರೂ ಈತ ಪರಿಚಯ ಇದ್ದವನಾ? ಇದೆಲ್ಲದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಚಾಕುವಿನಿಂದ ಇರ್ದಿದ್ದ ಆ ಪರಿಣಾಮ, ಚಾಕುವಿನ ಪೀಸ್ ಕೂಡ ಅವರ ದೇಹದಲ್ಲಿ ಸಿಕ್ಕಾಕೊಂಡಿತ್ತು. ಅದನ್ನು ಕೂಡ ಈಗಾಗಲೇ 2 ಸರ್ಜರಿ ಮಾಡಿ ವೈದ್ಯರು ಹೊರಗೆ ತೆಗೆದಿದ್ದಾರೆ. ಸದ್ಯಕ್ಕೆ ಅವ್ರನ್ನ ICUನಲ್ಲಿಟ್ಟು ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಾ ಇದೆ. ಅವರ ಸ್ಟೇಟ್ಮೆಂಟ್ ಪಡ್ಕೋಬೇಕಿದೆ. ಜೊತೆಗೆ ಆರೋಪಿಯ ಬಂಧನ ಕೂಡ ಆಗಿದೆ. ಆರೋಪಿಯನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು. ಜಂಟಿಯಾಗಿ ತನಿಖೆ ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈತನಿಗೆ ನ್ಯಾಯಾಂಗ ಬಂಧನ ಕೊಡ್ತಾರೋ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ತನಿಖೆ ಮಾಡಬೇಕು. ಒಂದು ರೀತಿಯಾಗಿ ಹೈ ಪ್ರೊಫೈಲ್ ಕೇಸ್ ಇದು. ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿ ಈ ರೀತಿ ದುಷ್ಕರ್ಮಿ ಅಟ್ಯಾಕ್ ಮಾಡಿದ್ದಾನೆ ಅಂದರೆ ಅಂಥದ್ದು ಏನು ದ್ವೇಷ ಆಯಿತು, ಜೊತೆಗೆ ಯಾರು ಕೈವಾಡ ಆಯಿತು, ಇದ್ರ ಹಿಂದೆ ಯಾರು ಇದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತದೆ. ಇಲ್ಲಿ ಅನುಮಾನ ಇರೋದು ಪ್ರಬಲವಾಗಿ 2. ಒಳಗಿನವ್ರು ಮಾಡಿರುವಂಥ ಕೃತ್ಯನ ಇದು, ಹೊರಗಿನವ್ರ ಅಂತ. ಒಳಗಿನವ್ರು ಯಾರಾದರೂ ಸಹಾಯ ಮಾಡಿದರೆ ಮಾತ್ರ ಈ ರೀತಿಯಾಗಿ ಒಳಗೆ ಬರೋಕ್ಕೆ ಸಾಧ್ಯ ಅಂತ, ಅಥವಾ ಹೊರಗಡೆಯಿಂದಾನೇ ಈ ರೀತಿ ಇವನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ನಾ? ಇವ್ರ ಮನೇಲಿ ಎಲ್ಲೆಲ್ಲಿ CCTV ಇದೆ, ಹೇಗೆ ಒಳಗೆ ಹೋಗ್ಬೋದು, ಅಕಸ್ಮಾತ್ ಸಿಕ್ಕಾಕೊಂಡ್ರು ಹೇಗೆ ಹೊರಗೆ ಎಸ್ಕೇಪ್ ಆಗ್ಬೋದು, ಫೈರ್ ಎಕ್ಸಿಟ್ ಮೂಲಕನೇ ಆತ ಎಂಟ್ರಿ ಕೊಟ್ಟಿದ್ದು, ಎಕ್ಸಿಟ್ ಆಗಿದ್ದು. ಹಾಗಾಗಿ ಇವೆಲ್ಲವೂ ಕೂಡ ಆತನಿಗೆ ಹೇಗೆ ಗೊತ್ತಿತ್ತು ಅಂತ ಸದ್ಯಕ್ಕೆ ಆ CCTVಯಲ್ಲಿ ರೆಕಾರ್ಡ್ ಆಗಿರುವಂಥ ವಿಡಿಯೋ ಇಟ್ಕೊಂಡು ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿಕೊಂಡು ಈಗಾಗಲೇ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಘಟನೆ ನಡೆದು 30 ಗಂಟೆಗಳಾಗಿತ್ತು. ಅಷ್ಟರೊಳಗೇ ಪೊಲೀಸರಿಗಾಗಲೇ ಬಂಧಿಸಿರುವಂಥದ್ದು. ಸದ್ಯಕ್ಕೆ ಆತನನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಈ ರೀತಿಯಾಗಿ ಮಾಡಿದೆ, ಎಲ್ಲಿಂದ ಬಂದೆ ನೀನು, ಚಾಕು ಎಲ್ಲಿ ಖರೀದಿಸ್ದೆ, ಸೈಫ್ ಅಲಿ ಖಾನ್ ಅವ್ರಿಗೂ ನಿನಗೂ ಏನು ಸಂಬಂಧ, ಏನಾದರೂ ಹಳೆ ದ್ವೇಷ ಇತ್ತಾ,
ಅಥವಾ ಬೇರೆ ಯಾವುದಾದ್ರೂ ಗ್ಯಾಂಗ್ ಅವರು ನಿನಗೇನಾದರೂ ಸುಪಾರಿ ಕೊಟ್ಟು ಕಳಿಸಿದ್ರಾ? ಇದೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಕ್ರೈಮ್ ಪೊಲೀಸರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಆತ ಕೊಡುವಂಥ ಸ್ಟೇಟ್ಮೆಂಟ್ ಮೇಲೇ ಈಗ ಎಲ್ರಿಗೂ ಇರುವಂಥ ಕುತೂಹಲ. ಯಾತಕ್ಕಾಗಿ ಬಂದಿದ್ದ, ಯಾಕೆ ಹೀಗೆ ಮಾಡ್ದ, ಎಂಟ್ರಿ ಕೊಟ್ಟಿದ್ದು ಹೇಗೆ, ಯಾರು ಸಹಾಯ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಹಾಗಾಗಿ ಸೈಫ್ ಅಲಿ ಖಾನ್ ಅಂತ ಬಂದರೆ ಸಾಮಾನ್ಯ ನಟರಲ್ಲ, ಸ್ಟಾರ್ ನಟ, ಜೊತೆಗೆ ನವಾಬ ವಂಶಸ್ಥರವರು. ಅವರು ಚಿಕ್ಕವರಿದ್ದಾಗ ಹುಟ್ಟಿದಾಗಿಂದಾನೇ 800 ಕೋಟಿ ಆಸ್ತಿ ಇತ್ತು. ಈಗ ಎಲ್ಲೆಲ್ಲಿ ಏನೇನು ಆಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅಷ್ಟು ಐಷಾರಾಮಿ ಬಂಗಲೆ ಒಳಗೆ ಆತ ನುಗ್ಗಿದ್ದು ಹೇಗೆ ಅನ್ನೋದೇ ಇರುವಂಥ ದೊಡ್ಡ ಅನುಮಾನ. ಆತನಿಗೆ ಯಾರಾದರೂ ಸಹಾಯ ಮಾಡಿದ್ರಾ? ಮಧ್ಯರಾತ್ರಿನೇ ಆತ ಬಂದಿದ್ದು, ಅಲ್ಲಿ ಬಾತ್ರೂಮಲ್ಲಿ ಇದ್ದಂತೆ, ಆಗಲೂ ಕೂಡ ಅನುಮಾನ ವ್ಯಕ್ತವಾಯ್ತಂತೆ. ಆಗ ಕೆಲಸದಾಕೆ ಬಂದಂಥ ಸಂದರ್ಭದಲ್ಲಿ ಆಕೆ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅದನ್ನು ತಡೆಯೋದಕ್ಕಿಂತ ಸೈಫ್ ಅಲಿ ಖಾನ್ ಅವ್ರು ಬಂದಾಗ ಅವ್ರ ಮೇಲೆ 6 ಬಾರಿ ಚಾಕು ಇರಿತ ಆಗಿರೋದು ಅಂತ ಮಾಹಿತಿ ಇರೋದು. ಬಟ್ ಈಗ ಆತ ಕೊಡುವಂಥ ಸ್ಟೇಟ್ಮೆಂಟ್ ಮತ್ತು ಸೈಫ್ ಅಲಿ ಖಾನ್ ಅವರ ಸ್ಟೇಟ್ಮೆಂಟ್ ಎರಡೂ ಕೂಡ ಪ್ರಮುಖವಾಗುತ್ತೆ ಈ ಕೇಸ್ಗೆ. ಸದ್ಯಕ್ಕೆ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿ ಏನು ಮಾಹಿತಿ ಕೊಡ್ತಾನೆ ಅದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಆತನಿಗೆ ನಿಜಕ್ಕೂ ಕೂಡ ಬೇರೆ ಯಾವುದಾದ್ರೂ ಗ್ಯಾಂಗ್ ಜೊತೆಗೆ ನಂಟಿದೆಯಾ? ನಿಜಕ್ಕೂ ಅವನು ಕೋಟಿಗಟ್ಟಲೆ ಏನಾದರೂ ಹಣ ದೋಚ್ಕೊಂಡು ಹೋಗಬೇಕು ಅಂತ ಬಂದಿದ್ನಾ? ಅಥವಾ ಸೈಫ್ ಅಲಿ ಖಾನ್ ಅವ್ರನ್ನ ಸಾಯಿಸಲೇಬೇಕು ಅನ್ನುವಂಥ ಇಂಟೆನ್ಷನ್ನಿಂದ ಅವ್ರ ಬಂಗ್ಲೆಗೆ ನುಗ್ಗಿದ್ನಾ? ಅದೆಲ್ಲವೂ ಕೂಡ ಗೊತ್ತಾಗಬೇಕು. ಈಗ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ ಆತನನ್ನು. ಆತ ಹೇಳುವಂಥ ಮಾತು, ಸ್ಟೇಟ್ಮೆಂಟ್ ಏನಿದೆ ಅದು ಬಹಳ ಪ್ರಮುಖ ಆಗುತ್ತೆ. ಆತ ಒಬ್ಬನೇ ಬಂದಿದ್ನಾ? ಆತನ ಜೊತೆಗೆ ಇನ್ನೂ ಯಾರ್ಯಾರಾದರೂ ಇದ್ರಾ? ಪ್ಲ್ಯಾನ್ ಕೊಟ್ಟಿದ್ಯಾರು? ಸ್ಕೆಚ್ ಹೇಗಾಗಿತ್ತು? ಇಲ್ಲೇ ಬೆಂಗಳೂರಲ್ಲೇ ಆಗಿರುವಂಥ ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟಂತೆಯೇ ನೋಡೋದಾದರೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ CCTV ಯಲ್ಲಿರುತ್ತೆ, ಹೇಗೆ ಕೂತ್ಕೋಬೋದು, ಹೇಗೆ CCTVಗೆ ಕಾಣದೇ ಇರೋ ರೀತಿಯಾಗಿ ಓಡಾಡಬಹುದು ಅಂತ. ಬಟ್ ಈತ ಆ ಮೆಟ್ಲು ಹತ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ CCTVಯಲ್ಲಿ ಅವನ ಚಲನವಲನಗಳ ದೃಶ್ಯ ರೆಕಾರ್ಡ್ ಆಗಿತ್ತು. ಅದರ ಆಧಾರದ ಮೇಲೆ ಅವನ್ನ ಬಂಧಿಸಿದ್ದಾರೆ. ಹೀಗಾಗಿ ಆ ಆಗಂತುಕ ಬಂದಿದ್ದಾದರೂ ಹೇಗೆ, ಯಾಕಾಗಿ ಬಂದ, ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಲೇಬೇಕು ಅಂತ ಬಂದಿದ್ನಾ ಅಥವಾ ಏನಾದರೂ ದೋಚ್ಕೊಂಡು ಹೋಗೋದಕ್ಕೆ ಬಂದಿದ್ನಾ? ಅದನ್ನು ತಡೆಯೋದಕ್ಕೆ ಸೈಫ್ ಅಲಿ ಖಾನ್ ಅವರು ಟ್ರೈ ಮಾಡಿದಾಗ ಅವ್ರ ಮೇಲೆ ಇವನು ಅಟ್ಯಾಕ್ ಮಾಡಿದ್ನ? ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಬಹಳ ಕುತೂಹಲ ಇರುವಂಥ ಕೇಸ್ ಇದು. ಅಂದರೆ ಸೈಫ್ ಅಲಿ ಖಾನ್ ಅವರ ಮೇಲೆ ಆಗಿರುವಂಥ ಅಟ್ಯಾಕ್ ಏನಿದೆ ಅಂದರೆ ಎಲ್ಲೋ ಹೊರಗಡೆ ಆಗಿದ್ದಲ್ಲ, ಮನೆಗೆ ಬಂದು ಅಟ್ಯಾಕ್ ಮಾಡಿದ್ದು. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗಾಗಲೇ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿದಂಥ ದುಷ್ಕರ್ಮಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಸೌಖ್ಯ, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನ ಬಾಂದ್ರಾ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಾಂದ್ರಾ ಸ್ಟೇಷನ್ಗೆ ಕರೆ ತಂದಿರುವಂತಹ ಪೊಲೀಸರು ಆ ವ್ಯಕ್ತಿಯ ಹೆಸರು, ಅದೇ ರೀತಿಯಾಗಿ ಆತನ ಮಾಹಿತಿಗಳನ್ನ ಈಗಾಗಲೇ ಈಗಲೇ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ಈ ಆರೋಪಿ ಏನಿದಾನೆ ಈತ ಸಂದಿಗ್ಧ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬೇರೆ ಕಡೆಗಳಲ್ಲೂ ಕೂಡ ಈತ ಕಳ್ಳತನವನ್ನ ಮಾಡ್ತಾ ಇದ್ದ. ಅದೇ ರೀತಿಯಾಗಿ CCTV ಫುಟೇಜ್ ನಲ್ಲಿ ಇರುವಂತಹ ವ್ಯಕ್ತಿ ಏನಿದಾನೆ ಆತನ ಚೆಹರೆ ಪಟ್ಟಿಗೂ ಕೂಡ ಈತನ ಮುಖ ಏನಿದೆ ಅದು ಹೋಲಿಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಆತನನ್ನ ಕರೆ ತಂದಿರುವಂತಹ ಪೊಲೀಸರು ಈಗ ಬಾಂದ್ರಾ ಸ್ಟೇಷನ್ ನಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಬಾಂದ್ರಾ ಕಮಿಷನರ್ ಏನಿದ್ದಾರೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಹಾಗೂ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಅಂತ ಅವರು ಕೂಡ ಸ್ಟೇಷನ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಅನುಮಾನಗಳು ಕಾಡುತ್ತಾ ಇದೆ. ಆ ಅನುಮಾನಗಳು ಏನು ಅಂತ ನೋಡಿದಾಗ ಈ ಒಂದು ಪ್ರಕರಣದಲ್ಲಿ ಹಲ್ಲೆ ಮಾಡೋದಕ್ಕೆ ಅಂತ ಪೂರ್ವ ತಯಾರಿ ಏನಾದ್ರೂ ಆಗಿತ್ತಾ? ಅದೇ ರೀತಿಯಾಗಿ ಆತ ನಿಜವಾಗಿಯೂ ಒಬ್ಬ ಕಳ್ಳನ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ ಏನಿದೆ, ಇದು 12ನೇ ಫ್ಲೋರ್ ಮೇಲಿದೆ. 12ನೇ ಫ್ಲೋರ್ ನಲ್ಲಿ, ಅದು ಕೂಡ ಟಾಪ್ ಫ್ಲೋರ್ ನಲ್ಲಿ ಇರುವಂತಹ ಒಂದು ಮನೆ. ಪ್ರತಿಯೊಂದು ಮನೆಗೂ ಕೂಡ, ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಕೂಡ ಪ್ರತ್ಯೇಕವಾಗಿರುವಂತಹ ಒಂದೊಂದು ಲಿಫ್ಟ್ ಇದೆ. ಅದೇ ರೀತಿಯಾಗಿ ಕೆಲವು ಮೆಟ್ಟಿಲುಗಳು ಕೂಡ ಇದೆ. ಆ ಮೆಟ್ಟಿಲುಗಳನ್ನ ಯಾರೊಬ್ರು ಕೂಡ ಬಳಕೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಆ ಮೆಟ್ಟಿಲುಗಳಲ್ಲಿ ಅಳವಡಿಕೆ ಮಾಡಿರುವಂತಹ CCTV ಫುಟೇಜ್ ನಲ್ಲೂ ಕೂಡ ಆತ ಬಂದು ಹೋಗಿರುವಂತಹ ಯಾವುದೇ ಒಂದು ದೃಶ್ಯಗಳು ಕೂಡ ಸರಿಯಾಗಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ಮುಂಚೆನೆ ಆತ ಏನಾದ್ರೂ ಬಂದು ಒಳಗಡೆ ಏನಾದ್ರೂ ಬಂದಿದ್ನ ಅನ್ನುವಂತಹ ಒಂದು ಪ್ರಶ್ನೆ, ಅಂದ್ರೆ ಅವರ ಅಪಾರ್ಟ್ಮೆಂಟ್ ನಲ್ಲಿ ಮುಂಚೆನೆ ಬಂದು ಏನಾದ್ರೂ ಅಡಗಿಕೊಂಡಿದ್ನ ಅನ್ನುವಂತಹ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಆ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಾರರು ಅವರಿಗೆ ಏನಾದ್ರೂ ಸಹಾಯವನ್ನ ಮಾಡಿದ್ರ ಅಪಾರ್ಟ್ಮೆಂಟ್ ಒಳಗಡೆ ಬರೋದಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಸೈಫ್ ಅಲಿ ಖಾನ್ ಅವರ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ನ ಒಳಗಡೆ ರಾತ್ರಿ 12 ಗಂಟೆಯ ನಂತರ ಯಾರೊಬ್ಬರಿಗೂ ಕೂಡ ಎಂಟರ್ ಆಗೋದಕ್ಕೆ ಅವಕಾಶ ಇಲ್ಲ. ಆ ರೀತಿಯಾಗಿ ಅವರು ಕೂಡ ತಮ್ಮ ಭದ್ರತೆಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿಗಳನ್ನ ಮಾಡ್ಕೊಂಡಿದ್ದಾರೆ. ಯಾವಾಗ ಅವರು 2013 ನಂತರ
ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ್ರು. ಅದಾದ ನಂತರ ತಮ್ಮ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಗೆ ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಕೂಡ ಇಲ್ಲಿ ಬೇರೆ ಬೇರೆ ಸಪರೇಟ್ ಆಗಿ ಒಂದೊಂದು ಲಿಫ್ಟ್ ಇದೆ. ನೇರವಾಗಿ ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗೋದಕ್ಕೆ ಅಂತ ಲಿಫ್ಟ್ ಇದೆ ಅಂತಂದ್ರೆ ಭದ್ರತೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಕೊಳ್ಬಹುದು. ಹೀಗಾಗಿ ಪೊಲೀಸರ ಎದುರಿಗಿರುವಂತಹ ಪ್ರಶ್ನೆ ಒಂದು, ಈಗ ಮುಂಬೈ ಒಳಗಡೆ ಮಾಫಿಯಾ ಆಗಿರಬಹುದು, ರೌಡಿ ಶೀಟರ್ಸ್ ಆಗಿರಬಹುದು, ರೌಡಿಗಳ ಗ್ಯಾಂಗ್ಗಳ ಒಂದು ಗಲಭೆ ಆಗಿರಬಹುದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೆಲ್ಲ ಕೇಳ್ತಾ ಇದ್ವಿ. ಈಗ ಮಾಫಿಯಾಗಳೆಲ್ಲವೂ ಕೂಡ ಸ್ವಲ್ಪ ಡೌನ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೆಲವು ಮಾಫಿಯಾಗಳು, ಅದೇ ರೀತಿಯಾಗಿ ಕೆಲವು ರೌಡಿ ಶೀಟರ್ ಗ್ಯಾಂಗ್ಗಳು ತಲೆ ಎತ್ಕೊಳ್ತಾ ಇದ್ದಾವೆ. ಈಗೀಗ ಬಾಲಿವುಡ್ ನ ನಟ ನಟಿಯರು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೊಲೆ ಬೆದರಿಕೆಗಳು, ಹತ್ಯೆ ಮಾಡುವಂತಹ ಬೆದರಿಕೆಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವ್ರನ್ನ ಹತ್ಯೆ ಮಾಡೋದಕ್ಕೆ ಏನಾದ್ರೂ ಮಾಫಿಯಾ ಆಗಿರ್ಬೋದು, ರೌಡಿ ಶೀಟರ್ ಗ್ಯಾಂಗ್ಗಳು ಏನಾದ್ರೂ ಪ್ಲಾನ್ ರೂಪಿಸಿದ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ ಅರೆಸ್ಟ್ ಮಾಡಿರುವಂತಹ ಈ ಸಂದಿಗ್ಧ ವ್ಯಕ್ತಿ ಏನಿದ್ದಾರೆ, ಇವ್ರು ನಿಜವಾಗ್ಲೂ ಅದೇ ಆರೋಪಿನ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎಲ್ರಿಗೂ ಕಾಡ್ತಾ ಇದೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನೇ ಆರೋಪಿ ಅನ್ನುವಂಥದ್ದನ್ನ ಈವರೆಗೂ ಕೂಡ ಬಿಚ್ಚಿಟ್ಟಿಲ್ಲ. ಆತನನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಆತ ಈ ಹಿಂದೆ ಕಳ್ಳತನಗಳನ್ನ ಮಾಡ್ತಾ ಇದ್ದ, ಕಳ್ಳತನದ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಾದ ನಂತರ ಆತನ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ನ್ಯಾಯಾಧೀಶರ ಮುಂದೆ, ಅಂದ್ರೆ ಈತನೇ ಆರೋಪಿಯಾಗಿದ್ರೆ ಆತನನ್ನ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಗುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಪೊಲೀಸ್ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ 35 ಗಂಟೆಗೂ ಹೆಚ್ಚು ಟೈಮ್ ಆಗ್ತಾ ಬಂತು. ಈಗ ಈವರೆಗೂ ಕೂಡ ಆರೋಪಿ ಆತನೇನಾ ಅನ್ನುವಂಥದ್ದು ಗೊತ್ತಾಗದೇ ಇರುವಂತದ್ದು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬಟ್ ಈಗ ಒಂದು ಅನುಮಾನ ಏನಿರೋದು ಅಂದರೆ, ಬಂದಂಥ ಆರೋಪಿಯ CCTV ದೃಶ್ಯ ರೆಕಾರ್ಡ್ ಆಗಿತ್ತಲ್ಲ, ಅದೇ ಆರೋಪಿನ ಇವನು, ಮತ್ತು ಚಾಕು ಇರಿದಂಥ ಆರೋಪಿ ಇವನೇನಾ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಮತ್ತು ಆತನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಅದಾದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಅವನನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗಬೇಕಿದೆ. ಯಾಕೆಂದರೆ ಇಂತಹ ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ 12ನೇ ಅಂತಸ್ತಿನಲ್ಲಿ ಇದ್ದಂತಹ ಸೈಫ್ ಅಲಿ ಖಾನ್ ಅವರ ಆ ಕೊಠಡಿಗೆ ನುಗ್ಗಿದ್ದು ಹೇಗೆ, ಆತ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದ, ಇದು ಪ್ರೀ ಪ್ಲ್ಯಾನ್ಡೇ ಆಗಿರುತ್ತೆ. ಯಾಕೆಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಡೋರ್ಗಳಿರ್ತವೆ ಮತ್ತು ಲಿಫ್ಟ್ಗಳಿರುತ್ತೆ, ಜೊತೆಗೆ ಯಾವ ರೂಮಲ್ಲಿ ಯಾರು ಇರ್ತಾರೆ, ಇದೆಲ್ಲವೂ ಕೂಡ ಮೊದಲಿಗೆ ಆತನಿಗೆ ಗೊತ್ತಿತ್ತು. ಅಂದರೆ ಯಾವ ರೀತಿ ಎಷ್ಟು ದಿನದಿಂದ ಈತ ಹೊಂಚು ಹಾಕ್ಕೊಂಡಿದ್ದ, ಆತನ ಟಾರ್ಗೆಟ್ ಏನಾಗಿತ್ತು, ಅಲ್ಲಿಂದ ಹಣ ದೋಚ್ಕೊಂಡು ಹೋಗೋದು ಟಾರ್ಗೆಟ್ ಆಗಿತ್ತಾ, ಅಥವಾ ಸೈಫ್ ಅಲಿ ಖಾನ್ ಅವರನ್ನ ಹತ್ಯೆ ಮಾಡೋ ಟಾರ್ಗೆಟ್ ಆಗಿತ್ತಾ? ಸದ್ಯಕ್ಕೆ ಈಗ ಹಲ್ಲೆಗೊಂಡಿರುವಂತಹ ಸೈಫ್ ಅಲಿ ಖಾನ್ ಅವರ ಸ್ಟೇಟ್ಮೆಂಟು ಮತ್ತು ಆರೋಪಿಯ ತನಿಖೆ, ಇದೆಲ್ಲದರ ಬಳಿಕ ಗೊತ್ತಾಗಬೇಕಿದೆ ಮಾಹಿತಿ.